ತೋರ್ಸೋದಕ್ಕಂತ ತೆಗೆದಿಟ್ಟಿದ್ದೀನಿ. ಇಂತೆ ಮುದ್ದೆ ಇತ್ತು, ಹೆಸರು ಕಾಳು ಉರಿತಾ ಇದ್ದೀನಿ. ಸಣ್ಣ ಸಣ್ಣ ಕಪ್ಪು ಕಲ್ಲು ಗೊತ್ತಾಗಲ್ವಲ್ಲ ಪಾಪ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಸಂತ ಪಂಚಮಿ, ಜನವರಿ 23ನೇ ತಾರೀಕು. ತುಂಬಾ ವರ್ಷಗಳಿಗೊಂದ್ಸರಿ ಬರೋದಿದು, ತುಂಬಾ ಒಳ್ಳೇದು. ಇವತ್ತು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂಗೆ ನಿನ್ನೆ ರಾತ್ರಿ ಗೊತ್ತಾಯ್ತು, ನಂಗೆ ಗೊತ್ತಿರ್ಲಿಲ್ಲ. ಸಂಜೆ ಓದೋ ಮಕ್ಕಳು ಯಾರಾದ್ರೂ ಇದ್ರೆ ಸರಸ್ವತಿಗೊಂದು ನಮಸ್ಕಾರ ಮಾಡಿಸಿ, ಮತ್ತೆ ಒಂದು ಚೂರು ಜೇನುತುಪ್ಪನ ನೈವೇದ್ಯಕ್ಕಿಡಿ. ಒಂದು ಚಿಕ್ಕ ಬಾಟ್ಲು ತಗೊಂಡ್ ಬನ್ನಿ. ಮನೇಲಿ ಬಳಸಿರೋದು ಯೂಸ್ ಮಾಡಬೇಡಿ, ಅಂಗಡಿಯಿಂದ ಚಿಕ್ಕ ಬಾಟ್ಲು ತಗೊಂಡ್ ಬನ್ನಿ. ದೇವ್ರ ಮುಂದೆ ಮಕ್ಕಳ ಕೈಲಿ ನೈವೇದ್ಯಕ್ಕೆ ಇಡಿಸ್ಬಿಟ್ಟು ಅದನ್ನ ಮಕ್ಕಳಿಗೆ ದಿನ ಒಂದ್ ಸ್ವಲ್ಪ ನಾಲಿಗೆಗೆ ಹಚ್ಕೊಂಡ್ ಬನ್ನಿ. ವಿದ್ಯೆ ಚೆನ್ನಾಗಿ ಬರುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ. ನಾನು ಇವಾಗ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ವಸಂತ ಪಂಚಮಿ ಆಗಿರೋದ್ರಿಂದ ನಾನು ಇವತ್ತು ಒಂದು ಹೊಸ ಪ್ರಾಡಕ್ಟ್ ಶುರು ಮಾಡಿದ್ದೀನಿ. ಅದು ಯಾವ ಪ್ರಾಡಕ್ಟು ಅಂತ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ತುಂಬಾ ಒಳ್ಳೇದದು. ಮೆಚೂರ್ಡ್ ಆಗಿರೋ ಮಕ್ಕಳಿಗೆ, ಬಾಣ್ತಿದ್ದೀರಿಗೆ ಎಲ್ರಿಗೂ ಕೊಡ್ಬೋದು. ಮತ್ತೆ ವೆಯ್ಟ್ ಲಾಸ್ ಆಗತ್ತೆ, ಎನರ್ಜಿ ಬರುತ್ತೆ, ಗಟ್ಟಿ ಆಗ್ತೀವಿ, ಎಲ್ಲ ತುಂಬಾ ಒಳ್ಳೇದು. ಶುಗರ್ಗೆ ಒಳ್ಳೇದು, BP-ಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಇಡೀ ಒಂದು ವರ್ಷದ ಮಗುವಿಂದ 100 ವರ್ಷದವರೆಗೂ ತಗೊಳ್ಬೋದು, ಅಷ್ಟು ಚೆನ್ನಾಗಿರತ್ತೆ. ಮುದ್ದೆ ಮಾಡೋದು ಆಗ್ಲೇ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರ್ಬೋದು ಯಾವುದು ಅದು ಏನು ಅಂತ ಹೇಳಿ. ಹೌದು, ಮೆಂತೆ ಮುದ್ದೆ ಶುರು ಮಾಡ್ತಾ ಇದ್ದೀನಿ. ಇವಾಗ ಶುರು ಮಾಡಿದ್ದೀನಿ ಅಂದ್ರೆ ನಾನ್ ಮಾಡ್ಕೊಂಡು ತಿಂತಿದ್ದೆ, ತುಂಬಾ ವರ್ಷದಿಂದ ಮಾಡ್ತಿದ್ದೆ. ಆದ್ರೆ ಇವಾಗ ನಮ್ಮ ಗೊತ್ತಿರೋರ್ದು ಒಂದು ಹುಡುಗಿ ಮೆಚೂರ್ಡ್ ಆಗಿದ್ದಾಳೆ, ಅವ್ರಿಗೆ ನಮ್ಗೆ ಮನೆಯವ್ರಿಗೆ ಎಲ್ರಿಗೂ ಬೇಕು, ಒಂದ್ 5 kg ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ನಾನು ಅದಕ್ಕೆ ಇವತ್ತಿಂದಾನೇ ಶುರು ಮಾಡೋಣ ಅಂತ, ಅವ್ರದ್ದು ಮಾಡ್ದಂಗಾಯ್ತು, ನನ್ಗೂ ವಿಡಿಯೋ ಮಾಡ್ದಂಗಾಯ್ತು ಅಂತ ಹೇಳಿ ನಾನು ಅದು ಬಿಸ್ನೆಸ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು 8 ಪ್ರಾಡಕ್ಟ್ ಮಾಡಿದ್ದೀನಿ ಅಂತ. ಇವಾಗ ಇದು ಸೇರಿದ್ರೆ 9ನೇ ಪ್ರಾಡಕ್ಟ್. ಅದಕ್ಕೆ ಏನೇನ್ ಹಾಕ್ತೀನಿ ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಹೋಗೋಣ. ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅಲ್ಲಿ ಆರ್ಡರ್ ಕೊಡ್ಬೋದು. ಬನ್ನಿ ಇವಾಗ ಹೇಗ್ ಮಾಡೋದು ಏನು ಅಂತ ತೋರಿಸ್ತೀನಿ ನೋಡಿ. ಮೆಂತೆ ಮುದ್ದೆ ಏನೇನು ಬೇಕು ಅಂತ ನಾನು ಐಟಮ್ ಹೇಳ್ತೀನಿ. ಅಳತೆ ಎಲ್ಲ ನಾವು ತುಂಬ ಜಾಸ್ತಿ ಇದು ಮಾಡ್ತಾ ಇರ್ತೀವಿ, 10 kg. ಇವಾಗ ನಾನು ಮಾಡ್ತಿರೋದು 5 kgಗೆ, ಹಾಗಾಗಿ ಎಷ್ಟು ಏನು ಅಂತ ಅಳತೆ ಹೇಳೋದಕ್ಕಾಗಲ್ಲ. ಏನೇನು ಬೇಕು ಅಂತ ಐಟಮ್ ಹೇಳ್ತೀನಿ, ಮತ್ತು ಹೇಗೆ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಈಗ ಉರಿಬೇಕು ಏನೇನಂತ ಹತ್ರದಿಂದ ತೋರಿಸ್ತೀನಿ. ಇದು ಆಳ್ವಿ ಅಂತ, ಇದು ಮೆಂತೆ ಮುದ್ದೆಗೆ ಹಾಕಲ್ಲ, ಆದರೆ ತುಂಬ ಒಳ್ಳೆಯದು. ಇದು ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಆಳ್ವಿ ಪಾಯಸ ಆದರೂ ಮಾಡ್ಬೋದು, ನೀವು ಹಾಗೆ ನೆನೆಸಿ ನಾನು ತೋರಿಸ್ತೀನಿ. ತುಂಬ ಒಳ್ಳೆಯದು, ಬಾಣ್ತಿದ್ದೀರಿಗೆ, ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ವಾರಕ್ಕೊಂದು 2-3 ಸರಿ ಆದರೂ ಕುಡಿತೀನಿ ಇದನ್ನು. ಅದು ಆಳ್ವಿ ಹೇಗೆ ಅಂತ ನಾನು ಮುಂದೆ ತಿಳಿಸ್ತೀನಿ. ಇದು ಅಕ್ಕಿ ತೊಗೊಂಡಿದ್ದೀನಿ. ನಾವು ಏನು ಊಟ ಮಾಡ್ತೀವಿ ಅದು, ನಾನು ಇದು 80 ರೂಪಾಯಿ 76 ರೂಪಾಯಿ ಹಾಕ್ಕೊಟ್ಟಿದ್ದಾರೆ ನಮಗೆ. ಇದನ್ನು ಅಕ್ಕಿ ತೊಗೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಮೆಂತೆ ತೊಗೊಂಡಿದ್ದೀನಿ. ಉದ್ದಿನ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಕಾಳೇ ತೊಗೊಳ್ಬೇಕು ನೀವು, ಇದನ್ನು ತೊಗೊಳ್ಬಾರ್ದು, ಉದ್ದಿನ ಬೇಳೆ ತೊಗೊಳ್ಬಾರ್ದು, ಉದ್ದಿನ ಕಾಳೇ ತೊಗೊಳ್ಬೇಕು. ತುಂಬ ನಮಗೆ ಸೊಂಟ ಮಂಡಿ ನೋವು ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ಇದು ಮತ್ತು ಉದ್ದಿನ ಕಾಳು, ಮೆಂತ್ಯ. ಆಮೇಲೆ ಗೋಧಿ ತೊಗೊಂಡಿದ್ದೀನಿ ನಾನು ನೋಡಿ. ಗೋಧಿ ತೊಗೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಇಪ್ಲಿ ತೊಗೊಂಡಿದ್ದೀನಿ ನಾನು, ಸ್ವಲ್ಪನೇ. ಇದನ್ನು ಸ್ವಲ್ಪ ತೊಗೊಂಡಿರೋದು. ಇದನ್ನಿಷ್ಟನ್ನು ಹುರ್ಕೊಳ್ಬೇಕು. ಕಬ್ಬಣದ ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಯಾವುದು ಫಸ್ಟ್ ಹುರ್ಕೊಳ್ತಿರೋ ಅದೆಲ್ಲ ಏನಿಲ್ಲ, ಯಾವುದಾದ್ರೂ ಹುರ್ಕೊಳ್ಳಿ, ಸ್ವಲ್ಪ ಹುರ್ಕೊಳ್ಳಿ. ತುಂಬ ಉದ್ದಿನ ಕಾಳು ನಮಗೆ ತುಂಬ, ಉದ್ದಿನ ಕಾಳಲ್ಲಿ ನೀವು ಉಂಡೆ ಮಾಡ್ಬೋದು. ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಉಂಡೆ ಮಾಡಿಕೊಡ್ತಾರೆ. ಒಬ್ರೊಬ್ಬರು ಇದರಲ್ಲಿ ಒಂದೊಂದು ಥರ ಊರಲ್ಲಿ ಮಾಡಿಕೊಡ್ತಾರೆ. ನನಗೆ ಗೊತ್ತಿರೋರೊಬ್ಬರು ಮೆಂತ್ಯನ ರಾತ್ರಿ ನೆನೆಸ್ಬಿಟ್ಟು, ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಮೆಂತ್ಯನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಎಳ್ಳೆಣ್ಣೆಯಲ್ಲಿ ನುಂಗಿಸ್ತಾಯಿದ್ರು, ನಾವು ನೋಡಿದ್ದೀವಿ. ಅಂದರೆ ನಮಗೆ ಜಾಸ್ತಿ ಉದ್ದಿನ ಕಾಳು, ಬೇಳೆ ಅಲ್ಲ, ಉದ್ದಿನ ಕಾಳು. ಇದನ್ನು ಹುರ್ಕೊಳ್ಬೇಕು. ತುಂಬ ಒಳ್ಳೆಯದು ನೋಡಿ, ಉರಿತಾ ಇದ್ದಂಗೆ ಎಷ್ಟು ಘಮ 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 ಅಂತಿರುತ್ತೆ ಗೊತ್ತಾ. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿದು ತಣ್ಣಗಾಗಿ, ಆಮೇಲೆ ನಾನು ಇದು ಮಾಡೋಕ್ಕಾಗಲ್ಲ,
ಬೀಸಿಸ್ಬೇಕು. ತಣ್ಣಗಾದ್ಮೇಲೆ ಮಿಲ್ಗೆ ಹಾಕಿಸ್ಬೇಕು, ಇಲ್ದಿದ್ರೆ ನಮಗೆ ಹಿಟ್ಟು ಹಾಳಾಗುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಮಿಲ್ಗೆ ಹಾಕಿಸ್ಕೊಂಡು ಬಂದು ಜರಡೆ ಹಿಡಿದು ಎಲ್ಲ ಮಾಡೋವರೆಗೂ ಟೈಮ್ ಆಗೋಗುತ್ತೆ. ಇದನ್ನು ನೀಟಾಗಿ ಸ್ವಲ್ಪ ಗಮ್ಮನ್ನೋವರೆಗೂ ಹುರ್ಕೊಬೇಕು. ನೋಡಿ, ಸಣ್ಣ ಉರಿ ಇಟ್ಕೊಂಡು ಗೋಧಿ ಹುರಿದಿದ್ದಾಯಿತು. ಇಷ್ಟಾದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಸೌಂಡ್ ಕೇಳಿಸ್ಕೊಳ್ಳಿ, ಪಟ 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 ಅಂತ. ಹುರಿದು ನೋಡಿ, ಅಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬ ಚಿಕ್ಕದು, ಕಷ್ಟ ಇದೆಲ್ಲ ತೋರಿಸೋದು ಕಷ್ಟ. ಏನೇ ಆದರೂ ಕಬ್ಬಿಣದ ಬಾಣಲಿಲಿ ಹುರಿಯೋದಕ್ಕೆ ಆದಷ್ಟು ಟ್ರೈ ಮಾಡಿ. ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ ಸಣ್ಣ ಉರಿಲಿ ಹುರ್ಕೊಳ್ಳೋದು, ಸೀದಿಸ್ಬಾರ್ದು. ಮೆಂತ್ಯ ಮೊದಲೇ ಕಹಿ ಬರುತ್ತೆ. ನಾವೇನಾದರೂ ಒಂಚೂರು ಸೀದಿಸಿದ್ರೂ ಅದು ತುಂಬ ಕಹಿ ಬರುತ್ತೆ. ಹಾಗಾಗಿ ಕೈ ಆಡ್ತಾನೇ ಇರಬೇಕು. ನೋಡಿ, ಈ ಥರ ಕಬ್ಬಿಣ ಬಾಣಲಿಲಿ, ಕಬ್ಬಿಣ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ನಮಗೆ ಕಬ್ಬಿಣಾಂಶನೂ ಮೈಗೆ ಸೇರುತ್ತೆ, ತುಂಬ ಒಳ್ಳೆಯದು. ಇದು ನೋಡಿ, ನಾನು ವೆಯ್ಟ್ ಲಾಸ್ ಪೌಡರ್ಗೆ ಏನೇನು ಐಟಮ್ ಹಾಕ್ತೀನಿ, ಇನ್ನೂ ತುಂಬ ಐಟಮ್ ಹಾಕ್ತೀನಿ. ಇದು ಏನೇನು ಹಾಕ್ತೀನಿ ಅಂತ ನಂದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಆಗ್ತಿದೆ. ಇನ್ಸ್ಟಾಗ್ರಾಮಿಂದನೂ ನನಗೆ ತುಂಬ ಆರ್ಡ್ರ್ ಬರ್ತಾ ಇದೆ. ಹಾಗಾಗಿ ನಾನು ಇದನ್ನು ತೋರಿಸೋದಕ್ಕಂತ ತೆಗೆದಿಟ್ಟಿದ್ದೀನಿ. ಇದಕ್ಕಿನ್ನೂ ನಾನು ತುಂಬ ಐಟಮ್ ಹಾಕ್ತೀನಿ, ತುಂಬ ಪೌಡ್ರುಗಳು ಹಾಕ್ತೀನಿ. ಹಾಗಾಗಿ ಇದನ್ನು ತೋರಿಸೋಣ ಅಂತ ಹೀಗೆ ತೆಗೆದಿಟ್ಟಿದ್ದೀನಿ. ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ. ನಂದು ಪ್ರಾಡಕ್ಟ್ ಕೊಡಿ, ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ಉರಿಬೇಕಾದ್ರೆ ಯಾವುದಾದ್ರೂ ನೀವು, ನಾನು ಆರೋಗ್ಯ ಕೊಡಲಿ ಎಲ್ರಿಗೂ ಅಂಥೇಳಿ ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ. ಉರಿಬೇಕಾದ್ರೆ ಮಾಡಬೇಕಾದ್ರೆ ಒಂದು ಸರಿ ತೋರಿಸಿರೋದು ಸಾಕು ಅಂತ ಹೇಳಿ ಧನ್ವಂತ್ರಿದು ಶ್ಲೋಕ ಹಾಕ್ಬಿಟ್ಟು, ನನ್ನ ಹತ್ರ 2 ಮೊಬೈಲ್ ಇದೆ. ಆರ್ಡ್ರ್ ತೊಗೊಳಕ್ಕೊಂದು ಮತ್ತು ವೀಡಿಯೋ ಮಾಡೋಕ್ಕೊಂದು. ಇನ್ನೊಂದರಲ್ಲಿ ಧನ್ವಂತ್ರಿ ನಾಮ ಹಾಕ್ಬಿಟ್ಟು ಶ್ಲೋಕ ಹಾಕ್ಬಿಟ್ಟು ನನಗೂ ಸ್ವಲ್ಪ ಬರುತ್ತೆ, ತುಂಬ ಬರಲ್ಲ. ಮತ್ತು ವಿಷ್ಣು ಸಹಸ್ರನಾಮ ನನಗೆ ಫುಲ್ಲು ಬರುತ್ತೆ, ನೋಡ್ಕೊಳ್ದೇನೂ ಹೇಳ್ತೀನಿ. ಅದನ್ನು ಹೇಳಿಕೊಂಡು ನಾನು ಎಲ್ರಿಗೂ ಆರೋಗ್ಯ ಕೊಡಲಿ. ಯಾಕಂದರೆ ಅವರು 10 ರೂಪಾಯಿನೂ ಒಬ್ರೊಬ್ರು ಕಷ್ಟ ಇರುತ್ತೆ. ಅಷ್ಟು ನಂಬಿಕೆ ಇಟ್ಕೊಂಡು ತೊಗೊಂಡಿದ್ದಾರೆ ಅಂತ ಅಂದರೆ ಆರೋಗ್ಯ ಕೊಡು ಅಂತ ಕೇಳಿಕೊಂಡು, ಎಲ್ರಿಗೂ ಆರೋಗ್ಯ ಕೊಡಪ್ಪ, ಅವ್ರು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ಆಗಲಿ ಅಂತ ಕೇಳಿಕೊಂಡು ನಾನು ಉರಿತಾ ಇರ್ತೀನಿ. ಹಿಂಗೆ ಉರಿಬೇಕಾದ್ರೆ, ವೀಡಿಯೋ ಮಾಡಬೇಕಾದ್ರೆ ಮಾತಾಡ್ತೀನಿ ಅಷ್ಟೇ. ಇಲ್ದಿದ್ರೆ ಯಾರೂ ಇರಲ್ವಲ್ಲ, ಒಬ್ಬಳೇ ಶ್ಲೋಕಗಳು ಹೇಳ್ಕೊಂಡು ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಸಾಕು. ತುಂಬ ಉರಿಯೋಂಥ ಅವಶ್ಯಕತೆ ಇರಲ್ಲ, ಇಷ್ಟ ಆದರೆ ಸಾಕು. ಲಾಸ್ಟಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು. ನೀವು ವೆಯ್ಟ್ ಲಾಸ್ವರೆಗೂ ತುಂಬ ಒಳ್ಳೆಯದು. ಎಲ್ಲ 1 ವರ್ಷ ಮಕ್ಕಳಿಂದ ದೊಡ್ಡವರು ಯಾರು ಬೇಕಾದರೆ ಈ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಇದು ಸಾರಲ್ಲಿ ಹತ್ಕೊಂಡು ತಿನ್ನೋ ಥರ ಆಗುತ್ತೆ. ಮತ್ತು ನಮಗೆ ಸ್ವೀಟು ಮಾಡೋದು ನಾನು ನೆಕ್ಸ್ಟು ತೋರಿಸ್ತೀನಿ. ಯಾಕಂದರೆ ಇದು ಈ ವಿಡಿಯೋ ಇವತ್ತು ಪಂಚಮಿ, ಇವತ್ತು ಶುಕ್ರವಾರ, ವಸಂತ ಪಂಚಮಿ ಶುಕ್ರವಾರ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ದಿನಕ್ಕೆ ಕಾಯ್ತಾ ಇದ್ದೆ. ಇವತ್ತು ನಾವು ಏನು ಕೆಲಸ ಮಾಡಿದ್ರೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ನೋಡಿ, ಇದನ್ನು ಅಷ್ಟೇ ಕೆಂಪು ಹುರ್ಕೊಳ್ಬೇಕು. ಮತ್ತು ನಾನು ಹೆಸ್ರು ಕಾಳು ಜ್ಯೂಸ್ ನನಗೆ ಪೌಡ್ರ್ ಮಾಡ್ತೀನಲ್ಲ, ಅದಕ್ಕೆ ಇವಾಗ 10 kg ಅದನ್ನು ಉರಿಬೇಕು. ಮತ್ತು ಎಳ್ಳು ನಾನು ತುಂಬ ತಿಂತೀನಿ. ಇದ್ರ ಜೊತೆಲೆ ಕಟ್ಟಿದ್ರು, ಹಾಗಾಗಿ ಹೆಸ್ರು ಕಾಳೆಲ್ಲ ಎಳ್ಳು ನಾನು ತುಂಬ ತಿಂತೀನಿ. ಈ ಎಳ್ಳನ್ನ ನಾನು ಹುರಿದ್ಬಿಟ್ಟು ಬೆಲ್ಲ, ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪುಡಿ ಮಾಡಿ ಇಟ್ಕೊಂಡು ನಾನು ದಿನ ಒಂದೊಂದು ಸ್ಪೂನ್ ತಿಂತೀನಿ. ವೀಡಿಯೋ ಮಾಡಿದ್ದೀನಿ, ನೋಡ್ಬೋದು. ತುಂಬ ಒಳ್ಳೆಯದು. ದಿನ ಒಂದು ಎಳ್ಳುಂಡೆ ತಿನ್ನಬೇಕು ಅಂತಾರೆ. ಉಂಡೆ ಮಾಡ್ಕೊಳ್ಳೋಕ್ಕೆಲ್ಲ ನಂಗೆ ಟೈಮ್ ಇರಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಎಳ್ಳು, ಬೆಲ್ಲ, ಏಲಕ್ಕಿ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಒಂದು ಡಬ್ಬಿಲಿ ಇಟ್ಕೊಂಡ್ಬಿಡ್ತೀನಿ. ಒಂದು ಡಬ್ಬಿಲಿ ಇಟ್ಕೊಂಡ್ರೆ ದಿನಕ್ಕೆ 1 ಸ್ಪೂನು ತಿನ್ಕೊಂಡ್ರೆ ನಮಗೆ ಕ್ಯಾಲ್ಶಿಯಮ್ಮು ಜಾಸ್ತಿ ಆಗುತ್ತೆ ಎಳ್ಳು. ಮತ್ತು ನಮಗೆ ಏಜ್ ಆಗ್ತಾ ಏನಾಗುತ್ತೆ, ಮೂಳೆ ಸವಿಯೋದು, ಮಂಡಿ ನೋವು ಅದೆಲ್ಲ ಬರುತ್ತೆ. ನೀವು ದಿನ 1 ಸ್ಪೂನ್ ಎಳ್ಳು ತಿನ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಯಾವುದೇ ಆಗಲಿ ತಕ್ಷಣ ಕಡಿಮೆ ಆಗಲ್ಲ. ನೀವು ಮುಂಚೆಯಿಂದನೇ ಸಣ್ಣ ಮಕ್ಳಿಗೂ ಕೊಡಿ. ನಾನು ನನ್ನ ಮಗಳಿಗೂ ಹೇಳ್ತೀನಿ,
ದಿನ ಎಳ್ಕೊಡಮ್ಮ ಅಂತ. ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಮಾಡಿಟ್ಬಿಟ್ರೆ ಆರಾಮಾಗಿ ತಿನ್ಬೋದು. ನೋಡಿ ನಾನು ಹೀಗೆ ಉರಿತಾನೆ ತುಂಬ ಟಿಪ್ಸ್ಗಳು ಕೊಡ್ತಾಯಿದ್ದೀನಲ್ವ. ಈ ಅಕ್ಕಿನೂ ಅಷ್ಟೇ ಸ್ವಲ್ಪ ಕೆಂಪಾಗಲಿ, ತುಂಬ ಕಪ್ಪಾಗೋ ಆ ಥರ ಅಲ್ಲ, ಸ್ವಲ್ಪ ಕೆಂಪಾಗಲಿ. ನೋಡಿ ಮೆಂತ್ಯ ಮುದ್ದೆ ಇತ್ತು ಆಯಿತು. ಈಗ ಹೆಸ್ರು ಕಾಳು ಹುರಿತಾ ಇದ್ದೀನಿ. ಹೆಸ್ರು ಕಾಳು ಜ್ಯೂಸು ತುಂಬ ಸೇಲಾಗುತ್ತೆ. ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ. ಮೊನ್ನೆ ಒಬ್ಬರು ತರಿಸ್ಕೊಂಡಿದ್ರು, ಯಾರೋ ನೆಂಟರು ಬಂದ್ರಂತೆ, ಕೊಡೋಕ್ಕೇನು ಇಲ್ವಲ್ಲ ಅಂತ ಹೇಳಿ ನಂದು ಹೆಸ್ರು ಕಾಳು ಪೌಡ್ರ್ ಇರುತ್ತಲ್ಲ, ಆ ಪೌಡ್ರನ್ನ ತುಪ್ಪದಲ್ಲಿ ಕಲಿಸ್ಬಿಟ್ಟು ಒಂಚೂರು ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಒಂಚೂರು ಹಾಕಿದ್ರಂತೆ. ನಾನು ಏಲಕ್ಕಿ ಹಾಕಿರ್ತೀನಿ, ಅದನ್ನು ತುಪ್ಪದಲ್ಲಿ ಕಲಿಸ್ಬಿಟ್ಟು ಉಂಡೆ ಮಾಡಿಕೊಟ್ರಂತೆ. ತಕ್ಷಣಕ್ಕೆ ಚೆನ್ನಾಗಾಯಿತು, ಎಲ್ಲರೂ ಇಷ್ಟಪಟ್ಟರು. ಏನು ಇಷ್ಟು ಬೇಗ ಮಾಡಿಬಿಟ್ರಿ, ಹೇಗೆ ಮಾಡಿದ್ರಿ ಅಂತ ಕೇಳ್ತಾಯಿದ್ರಂತೆ. ಅವ್ರು ಹಂಗೆ ತುಂಬ ಚೆನ್ನಾಗಿತ್ತಮ್ಮ, ಸ್ವೀಟು ಬೆಲ್ಲ ಪಾಕ ಮಾಡಿಬಿಟ್ಟು ಸಕ್ಕರೆ ಪುಡಿ ಇದು ಏಲಕ್ಕಿ ಪುಡಿ ಒಂಚೂರು ಹಾಕಿದ್ವು, ತುಪ್ಪ ಹಾಕ್ಬಿಟ್ಟು ಉಂಡೆ ಕಟ್ಟಿದ್ವು, ತುಂಬ ಚೆನ್ನಾಗಿರುತ್ತೆ ಅಂತಂದರು. ಹೆಸ್ರು ಕಾಳು ನಮಗೆ ಸ್ಕಿನ್ ಗ್ಲೋ ಕೊಡುತ್ತೆ ಮತ್ತು ತುಂಬ ಒಳ್ಳೆಯದು, ಶಕ್ತಿ ಕೊಡುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಹೆಸ್ರು ಕಾಳು. ನಾನು ಇದನ್ನು ಫೇಸ್ ವಾಶ್ ಪೌಡ್ರಿಗೂ ಹಾಕ್ತೀನಿ ಹೆಸ್ರು ಕಾಳು. ಹಾಗಾಗಿ ನಮಗೇನು ಗೊತ್ತಾ, ಮುಖಕ್ಕೂ ಹಚ್ಕೊಬೇಕು, ಹೊಟ್ಟೆ ಒಳಗೂ ತೊಗೊಳ್ಬೇಕು. ನಾವು ಬರೇ ಮುಖಕ್ಕೆ ಹಚ್ಕೊಂಡ್ರೆ ಒಂದೇ ಆಗಲ್ಲ, ಹೊಟ್ಟೆಗೂ ಸೇಮ್ ತೊಗೊಳ್ಬೇಕು ನಾವು. ಆವಾಗ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಹೆಸ್ರು ಕಾಳು ಅಷ್ಟೇ ಹುರಿಬೇಕು. ನೋಡಿ ಇವಾಗ ಇದನ್ನು ಹುರ್ತಿ ತಣ್ಣಗಾದ್ಮೇಲೆ ನಾನು ಇದನ್ನೆಲ್ಲ ಮಿಲ್ಗೆ ಹಾಕಿಸೋದು. ಮುಂದಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂಥೇಳಿ, ನಾನು ಸೀನು ಮತ್ತು ನಾವು ಸಾರಲ್ಲಿ ಹೇಗೆ ಹತ್ಕೊಂಡು ತಿನ್ನೋದು ಅನ್ನೋದು ನಾನು ತೋರಿಸ್ತೀನಿ. ಸಾರು ಬೇಡ, ಸಿಹಿನೂ ಬೇಡ ಅಂತ ಅಂದರೆ ಹೇಗೆ ತಿನ್ನೋದು ಅಂತ ಎಲ್ಲ ವೆರೈಟಿನೂ ನಾನು ತೋರಿಸ್ತೀನಿ. ಈಗ ಇದನ್ನು ಹುರಿತೀನಿ, ವಿಡಿಯೋ ತುಂಬ ದೊಡ್ಡದಾಗೋಗುತ್ತೆ. ಈಗ ಲಾಸ್ಟಲ್ಲಿ ನನಗೆ ಎಳ್ಳು ಹುರ್ಕೊಂಬಿಡ್ತೀನಿ. ನಾನು ತರಿಸೋ ಅಂಗಡಿಯವರು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ. ನನಗಂತಲೇ ಒಬ್ಬರು ಸ್ವಲ್ಪ ಏಜ್ ಆಗಿರೋರು ಕ್ಲೀನಾಗಿ ಇದು ಮಾಡ್ತಾರೆ ಅಂತ ಹೇಳಿ, ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ನನ್ನ ಪ್ರಾಡಕ್ಟ್, ನಂದು ಐಟಮು, ನಾನು ಏನು ಐಟಮ್ ತೊಗೊಳ್ತೀನಿ ಅದನ್ನು ಕ್ಲೀನ್ ಮಾಡ್ಸೋಕ್ಕಂತಲೇ ಇಟ್ಟಿದ್ದಾರೆ. ನೋಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ, ಕೆಂಪಾಗೋ ಥರ ಹುರ್ಕೊಳ್ತೀನಿ. ಹುರ್ಕೊಂಡು ಆಮೇಲೆ ಬೆಲ್ಲ ಇದು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ದಿನ 1 ಸ್ಪೂನು 2 ಸ್ಪೂನು ತಿನ್ಕೊಂಡು ಬರ್ತೀನಿ. ಇಷ್ಟು ಮಾಡ್ಕೊಳ್ತೀನಿ. ಒಂದು 15 ದಿವಸಕ್ಕೊಂದು ಸರಿ ಅರ್ಧ kg, ತಿಂಗ್ಳಿಗೆ 1 kg ಎಳ್ಳು ಖಾಲಿ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಎಳ್ಳು, ಮತ್ತು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಕಪ್ಪೆಳ್ಳು ತುಂಬ ಒಳ್ಳೆಯದು ಅಂತಾರೆ. ನಾನು ಒಂದು ಸರಿ ಕಪ್ಪೆಳ್ಳು ತರಿಸ್ಬಿಟ್ಟು ಇದಾಗೋಯ್ತು, ತುಂಬ ಕಲ್ಲು ಅನ್ನಿಸ್ತು. ಅವ್ರು ಕ್ಲೀನ್ ಮಾಡಿರ್ತಾರೆ, ಆದರೂ ಸಣ್ಣ ಸಣ್ಣ ಕಪ್ಪು ಕಲ್ಲು ಗೊತ್ತಾಗಲ್ವಲ್ಲ ಪಾಪ, ಹಾಗಾಗಿ ಅದು ನನಗೆ ಅದಕ್ಕೆ ಬೇಡ ಅಂತ ಅವಾಗಿಂದ ಇದು ನೈಲಾನ್ ಎಳ್ಳಲ್ಲ, ಮಾಮೂಲಿ ಬೇಳೆ ಎಳ್ಳು, ಅದನ್ನು ತರಿಸಿ ಕೆಂಪು ಹುರ್ಕೊಂಡು ಇದಕ್ಕೆ ಬೆಲ್ಲ ಹಾಕಿ ಕುಟ್ಕೊಂಡು ಇಟ್ಕೊಂಬಿಟ್ರೆ ಒಂದೊಂದು ಸ್ಪೂನು ಮಕ್ಳಿಗೂ ಕೊಡ್ಬೋದು, ನಾವು ತಿನ್ಬೋದು. ಯಾರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ತಿನ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಇಷ್ಟು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.